ಚಿಕ್ಕಿಗಿಂತ ಟೇಸ್ಟಿಯಾಗಿರುವ ಪೀನಟ್ ಲಡ್ಡು ಮಾಡ್ತಾಯಿದ್ದೇನೆ. ಇದಕ್ಕೆ ಗೀ ಬೇಡ, ಸಕ್ಕರೆ ಪಾಕ ಬೇಡ, ಏನು ಬೇಡ. ನೋಡಿ ಇಲ್ಲಿ ಫಸ್ಟಿಗೆ ನಾವು ಪೀನಟನ್ನು ಡ್ರೈ ಆಗಿ ರೋಸ್ಟ್ ಮಾಡಬೇಕು, ಚೆನ್ನಾಗಿ ರೋಸ್ಟ್ ಆಗಬೇಕು. ನಂತರ ಎಷ್ಟು ಆಗುತ್ತೋ ಅಷ್ಟು ಅದರ ಸ್ಕಿನ್ ತೆಗೆದ್ರೆ ಸಾಕು, ಇದ್ರೂ ತೊಂದರೆ ಇಲ್ಲ. ಫಸ್ಟಿಗೆ ನಾವು ಸ್ವಲ್ಪ ಪೀನಟನ್ನು ತರಿಯಾಗಿ ಪೌಡ್ರ್ ಮಾಡಿ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು, ಯಾಕೆಂದರೆ ಅದನ್ನು ಲಾಸ್ಟಿಗೆ ನಾವು ಮಿಕ್ಸ್ ಮಾಡಲಿಕ್ಕೆ ಉಂಟು. ನಂತರ ಎಲ್ಲವನ್ನು ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಳ್ಳಿ. ನಂತರ ಅದನ್ನು ಇನ್ನೊಂದು ಸಲ ಪೌಡ್ರ್ ಮಾಡೋಕ್ಕಿದೆ, ಫೈನ್ ಪೌಡ್ರ್ ಮಾಡೋಕ್ಕಿದೆ. ಅದಕ್ಕೇ ಇಲೈಚಿ ಮತ್ತು ಡೆಸಿಕೇಟೆಡ್ ಕೋಕೋನಟ್, ಬೆಲ್ಲ ನೋಡಿಕೊಂಡು ಹಾಕಬೇಕು, ಅವರವರ ಟೇಸ್ಟಿಗೆ ಅನುಗುಣವಾಗಿ ಸ್ವೀಟ್ ಹಾಕಬೇಕು. ಎಲ್ಲವನ್ನು ಒಟ್ಟಿಗೆ ಫೈನ್ ಪೌಡ್ರ್ ಮಾಡಬೇಕು. ಈ ಫೈನ್ ಪೌಡ್ರ್ ಮಾಡುವಾಗ ಅದರಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ, ಅದೇ ಸಾಕು ಉಂಡೆ ಕಟ್ಟಲಿಕ್ಕೆ ನಮಗೆ. ಇದಕ್ಕೆ ಗೀ ಏನು ಬೇಡ. ನೋಡಿ ಈ ರೀತಿ ಎಲ್ಲವನ್ನು ಹೀಗೆ ಒಟ್ಟೊಟ್ಟಿಗೆ ಅಂದರೆ ಡೆಸಿಕೇಟೆಡ್ ಕೋಕೋನಟ್, ಬೆಲ್ಲ ಮತ್ತು ಫಸ್ಟ್ ಸ್ವಲ್ಪ ತರಿ ಪೌಡ್ರ್ ಮಾಡಿಟ್ಟಿದ್ದೇವಲ್ಲ ಅದೆಲ್ಲವನ್ನು ಒಟ್ಟಿಗೆ ಫೈನ್ ಪೌಡ್ರ್ ಮಾಡಬೇಕು. ಈ ರೀತಿ ಪೌಡ್ರ್ ಮಾಡಿಬಿಟ್ಟು ನೋಡಿ, ಇವಾಗ ಎಣ್ಣೆ ಬಿಟ್ಕೊಂಡಿದೆ, ಉಂಡೆ ಕಟ್ಟಲಿಕ್ಕೆ ಈಗಲೇ ಆಗ್ತಾ ಇದೆ. ಇದಕ್ಕೇನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂತ ಇಲ್ಲ, ತುಂಬ ಈಸಿ. ನಾವೇನು ಪಾಕ ಮಾಡಬೇಕು ಅಂತ ಇಲ್ಲ. ಫಸ್ಟಿಗೆ ನಾನು ಒಂದು ಬೌಲು ನೋಡಿ ತರಿ ಪೌಡ್ರ್ ಮಾಡಿದ್ದು ತೆಗೆದಿಟ್ಕೊಂಡಿದ್ದೇನಲ್ಲ ಅದನ್ನು ಇವಾಗ ಇಲ್ಲಿ ಹಾಕಬೇಕು. ಹಂಗೆ ಬಾಕಿ ಎಲ್ಲ ಫೈನ್ ಪೌಡ್ರ್ ಆಗಿದೆಯಲ್ಲ, ಇದು ಸ್ವಲ್ಪ 1 ಕಪ್ಪಷ್ಟು ತರಿ ಪೌಡ್ರನ್ನು ಆ್ಯಡ್ ಮಾಡಬೇಕು. ಅಂದರೆ ತಿನ್ನಲಿಕ್ಕೆ ಸಿಗುವಾಗ ಚೆನ್ನಾಗಾಗುತ್ತೆ ತರಿಯಾಗಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಲಿ ಇವಾಗಲೇ ಬೈಂಡಿಂಗ್ ಬಂದಿದೆ, ಅದು ಉಂಡೆ ಕಟ್ಟಲಿಕ್ಕೆ ಆಗ್ತಾ ಉಂಟು ನೋಡಿ. ಆದರೂ ನಾನಿಲ್ಲಿ 1-2 ಸ್ಪೂನಷ್ಟು ಗೀ ಹಾಕಿದ್ದೇನೆ. ಸ್ವಲ್ಪ ಬೇಕು ಅಂತ ಇಲ್ಲ, ನಾನು ಅಷ್ಟು ಕೂಡ ಹಾಕಲಿಲ್ಲ. ಎಷ್ಟು ಮೆಲ್ಟ್ ಮಾಡಿದ್ದೇನೆ ನೋಡಿ, ಅಷ್ಟು ಹಾಕಲಿಲ್ಲ, ಬರೀ ಅಷ್ಟೇ ಹಾಕಿದ್ದು ನೋಡಿ. ಅಷ್ಟನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ನೀವು ಬೇಕಾದರೆ ಗೀ ಹಾಕದೇನು ಬರೀ ಹಾಗೇ ಲಡ್ಡು ಕಟ್ಬೋದು. ತುಂಬಾ ಟೇಸ್ಟಿಯಾಗಿ ತುಂಬ ಸಾಫ್ಟಾಗಿ ಬರುತ್ತೆ. ಚಿಕ್ಕಿಗೆ ಮಾಡುವ ಥರ ಸಕ್ಕರೆ ಪಾಕ ಆ ರೀತಿ ಎಲ್ಲ ಮಾಡಬೇಕು ಅಂತ ಇಲ್ಲ, ಬೇಗನೆ ಆಗುವ ಜಟ್ಪಟ ಆಗುವಂತಹ ಹೆಲ್ದಿ ಲಡ್ಡು. ಇದು ಯಾರು ಕೂಡ, ಯಾವ ಏಜಿನವರು ಕೂಡ ತಿನ್ಬೋದು. ಹೊರಗಡೆಯಿಂದ ತಗೊಂಡು ಬಂದು ಸ್ವೀಟ್ಸ್ ತಿನ್ನುವ ಬದಲು ನಾವು ಮನೆಯಲ್ಲೇ ಈ ರೀತಿಯಾಗಿ ಹೆಲ್ದಿ ಲಡ್ಡು ಸ್ವೀಟ್ಸ್ ಎಲ್ಲ ಮಾಡಿದರೆ ಮಕ್ಕಳಿಗೆ ಒಳ್ಳೆಯದು, ನಮಗೂ ಒಳ್ಳೆಯದು. ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇಲ್ಲಿ ತನಕ ನನಗೆ ಸಪೋರ್ಟ್ ಮಾಡಿದರೆ ಅವರೆಲ್ಲರಿಗೂ ಥ್ಯಾಂಕ್ಸ್. ಹೊಸದಾಗಿ ಯಾರಾದರೂ ನೋಡುವವರಿದ್ದರೆ ನನ್ನ ಎಲ್ಲ ವೀಡಿಯೋಗಳನ್ನು ಒಂದೊಂದಾಗಿ ಚೆಕ್ ಮಾಡಿ. ಎಲ್ಲ ಹೆಲ್ದಿ ರೆಸಿಪೀಸೇ ಹಾಕಿದ್ದೇನೆ. ಥ್ಯಾಂಕ್ ಯು.